ಹೊಡೀರಿ ಅವ್ರನ್ನ. ನಿಮ್ಮನ್ ಸುಮ್ನೆ ಬಿಡಲ್ಲ. ಅಟ್ಯಾಕ್! ಈಗ ಹೊಡೀರಿ ಅವ್ರನ್ನ. ನಮ್ ಬಾಸು ಇನ್ನೇನು ಬರೋದ್ರಲ್ಲಿ ಇದಾರೆ, ಅಲ್ಲಿವರೆಗೂ ಇವ್ರನ್ನ ತಡೀರಿ. ಕೊನೆಗೂ ನಮ್ ಬಾಸ್ ಬಂದಾಯ್ತು. ಇನ್ನು ನಿಮ್ ಗತಿ ಏನಾಗುತ್ತೆ ಅಂತ ನೋಡಿ. ಏ ತಲೆ ಕೆಟ್ಟವನೇ, ಏನು ಎಂತ ದೊಡ್ಡ ಡಾನ್ ನಾನು, ನನಗೆ ಟೊಮೆಟೊ ಹೊಡಿತೀನೋ? ವೆರಿ ಗುಡ್. ಈ ತರ ಕಲ್ಲಂಗಡಿ ಹಣ್ಣಿಂದ ಒಳ್ಳೆ ಮರ್ಯಾದೆ ಕೊಡ್ಬೇಕು ಕಣೋ. ಹೇ ಲಲನ್, ನಾವು ತಿನ್ನಕ್ಕಲ್ಲ, ತಿನ್ಸಕ್ ಬಂದಿರೋದು, ಅರ್ಥ ಆಯ್ತಾ? ಇವಾಗ ಅರ್ಥ ಮಾಡ್ತೀನಿ ಹೇಗ್ ತಿನ್ಸೋದು ಅಂತ. ನಮ್ ಜೊತೆ ಜಗಳ ಆಡೋದು ಕಷ್ಟ ಅಲ್ಲ, ತುಂಬಾ ಕಷ್ಟ. ಟೋಪನ್, ಬೇಕು ಅಂತ ತೆಂಗಿನಕಾಯಿ ತಂದಿದ್ಯಲ್ವಾ? ನಿನಗ್ ಗೊತ್ತಿದೆ ನಾನು ಅದನ್ನ ಎತ್ತೋದಕ್ಕಾಗಲ್ಲ ಅಂತ. ನಮ್ ಹತ್ರ ನಿಂಬೆ ಹಣ್ಣು ಇದೆ, ತಗೋ ನೀನ್ ಹೊಡಿ. ಶಬಾಷ್. ಹಾ, ನಿನ್ನ ಹತ್ರ ಎಲ್ಲದಕ್ಕೂ ಒಂದು ಸಸ್ಪೆನ್ಷನ್ ಇದ್ದೇ ಇರುತ್ತೆ. ಸಸ್ಪೆನ್ಷನ್? ಸಸ್ಪೆನ್ಷನ್ ಅಂದ್ರೆ ಅರ್ಥ ಏನು? ಅಯ್ಯೋ, ನಿನಗೆ ಇಂಗ್ಲಿಷ್ ಬರೋದಿಲ್ವಾ? ಸಸ್ಪೆನ್ಷನ್ ಅಂದ್ರೆ ಕೆಲ್ಸ ಹೋಗುತ್ತೆ. ಓ, ಅರ್ಥ ಆಯ್ತು. ಹೊಲದಲ್ಲಿ ಕೆಲಸ ಮಾಡೋದಲ್ವಾ? ಅಯ್ಯೋ, ನಾನು ಹೇಳ್ತಾ ಇರೋದು ಸಮಸ್ಯೆ ಬಗ್ಗೆ. ಅಯ್ಯೋ ಅಯ್ಯೋ, ಇಲ್ಲಿ ಕುತ್ಕೊಂಡು ಮೀಟಿಂಗ್ ಏನ್ ಮಾಡ್ತಾ ಇದ್ದೀರಾ? ಹೊಡೆದಾಡೋಣ ಬನ್ನಿ. ನಿನಗ್ ತಲೆ ಇದೆಯೋ ಇಲ್ವೋ? ಹೇ ಲಲ್ಲನ್, ದುಶ್ಮನ್ಗಳಿಗೆ ಇದನ್ನೇ ಸಿಗ್ತಾರಾ? ತೆಂಗಿನಕಾಯಿ ಸಿಗ್ಬೇಕು. ಅಯ್ಯೋ, ಈ ಚಿಲ್ರೆ ಹುಡುಗರಿಗೆ ತೆಂಗಿನಕಾಯಿ ಹೊಡೆದು ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಅಷ್ಟೇ. ಹಿಡ್ಕೊಳ್ಳಿ, ಇವತ್ತು ಯಾರು ತಪ್ಪಿಸ್ಕೊಳ್ಬಾರ್ದು. ನಾವು ಪೊಲೀಸ್ ಹತ್ರ ಸಿಗಕೋಬಾರ್ದು. ನಡೀರಿ, ಇಲ್ಲಿಂದ ಬೇಗ ಹೋಗ್ಬೇಕು. ಅಯ್ಯೋ, ಬೇಗ ಓಡಿಸು, ಅವನು ಹಿಂದೆನೆ ಬರ್ತಾ ಇದ್ದಾನೆ. ನಾವಿಷ್ಟು ದೊಡ್ಡ ಕಾರ್ನ ತಗೊಳ್ಳೇಬಾರ್ದಾಗಿತ್ತು. ನಿನಗೆ ಗೊತ್ತಿಲ್ವ ಸ್ಟೇಟಸ್ಗೋಸ್ಕರ ಈ ಕಾರ್ ತಗೊಳ್ಳೋದು. ಆದ್ರೆ ತಪ್ಪಿಸ್ಕೊಳ್ಳೋದು ಹೇಗೆ? ಸಿಕ್ಕಾಕೊಂಡ್ಬಿಡ್ತೀವಲ್ಲ. ನಮ್ ಜೊತೆ ಜಗಳ ಮಾಡೋದು ಕಷ್ಟ ಅಲ್ಲ, ಆದ್ರೆ ತುಂಬಾ ಕಷ್ಟ. ಇಷ್ಟು ಕಾಸ್ಟ್ಲಿ ಕಾರ್ ಗುದ್ದಿದ್ಯಲ್ಲ, ನಾವು ವಸೂಲಿ ಮಾಡದೆ ಬಿಡಲ್ಲ ಈಗ. ಅಯ್ಯೋ, ಅದನ್ ಬಿಟ್ಟು ಮೊದ್ಲು ಓಡಿ, ಇಲ್ಲ ಅಂದ್ರೆ ಅವ್ನು ನಮ್ಮನ್ನ ಸುಮ್ನೆ ಬಿಡೋದಿಲ್ಲ. ಇವರು ಬೆನ್ನತ್ತಿದ್ ಬೇತಳಂತರ ಹಿಂದೆನೆ ಬಿದ್ದಿದ್ದಾರೆ. ನಿಂತ್ಕೊಳ್ಳಿ, ಅವ್ರೇನೋ ನಿಂತ್ಕೋ ಅಂತಂದ್ರು. ಅಯ್ಯೋ, ಓಡು, ಇಲ್ಲಾಂದ್ರೆ ಅರೆಸ್ಟ್ ಮಾಡ್ಬಿಡ್ತಾರೆ. ತುಂಬಾ ಪೊಲೀಸರು ನಮ್ಮನ್ನ ಹಿಡಿಬೇಕು ಅಂತ ಪ್ರಯತ್ನಿಸಿದ್ರು, ಆದ್ರೆ ನಮ್ಮನ್ನ ಹಿಡಿಯೋದು ಕಷ್ಟ ಅಲ್ಲ, ತುಂಬಾ ಕಷ್ಟ. ನಿಂತ್ಕೊಳ್ಳಿ, ಇವತ್ತು ಓಡ್ ಹೋಗೋದಕ್ಕಾಗೋದಿಲ್ಲ. ಸಿಕ್ಕಾಕೊಂಡ್ವಿ. ಮುಂದೆ ಹೋದ್ರೆ ಪೊಲೀಸು, ಹಿಂದೆ ಹೋದ್ರೆ ನೀರು. ಒಂದ್ ಕೆಲ್ಸ ಮಾಡೋಣ, ನೀರಲ್ಲಿ ಧುಮುಕ್ ಬಿಡೋಣ. ಅಯ್ಯೋ, ಇದು ಸಾಧ್ಯನೇ ಇಲ್ಲ. ನನ್ಗೆ ಈಜೋದಕ್ಕೆ ಬರೋದಿಲ್ಲ.
ನಮಗ್ ಈಜ್ ಬರಲ್ಲ ಅಂತ ನಮಗ್ ಮಾತ್ರ ಗೊತ್ತು. ಅವ್ರಿಗೆ ಗೊತ್ತಿದ್ಯಾ ಹೇಳೋ ದಡ್ಡ? ಆ ಡುಮ್ಮ ಪೊಲೀಸ್ಗೆ ಅದು ಗೊತ್ತಿಲ್ಲ. ನಮ್ ಜೊತೆ ದುಮ್ಕು ಅಷ್ಟೇ. ಹೇ ಲಲ್ಲನ್, ಅವ್ನು ಹೇಳ್ತಿರೋದು ಸರಿಯಾಗಿದೆ. ನೀರಲ್ಲಿ ಬಿದ್ರೆ ನಾವು ಮುಳುಗೋಗ್ಬಿಡ್ತೀವಿ. ಒಬ್ರಿಗೊಬ್ರು ಕಟ್ಕೊಳ್ಳಿ. ಇವ್ನ್ ಯಾರೋ ದಡ್ಡ ಅನ್ಸುತ್ತೆ. ಹಗ್ಗ ಇಳಿಸ್ಬಿಟ್ಟು ಎಲ್ಲ ಕೆಳಗಿಳಿಯೋಣ ಬನ್ನಿ. ಹೇ ಲಲ್ಲನ್, ಕೆಳಗಡೆ ಇಳಿದ್ರು ನೀರೊಳಗೆ ಹೋಗ್ತೀಯಾ ನೀನು? ನಮ್ಗೆ ಈಜ್ ಬರೋದಿಲ್ಲ. ಅಯ್ಯೋ ಇವ್ನ್ ನಮ್ಮನ್ನ ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕೊಂಡ್ರೆ ಏನ್ ಮಾಡ್ತೀಯಾ? ತಪ್ಪಿಸ್ಕೊಳ್ಳೋದು ಮುಖ್ಯ ತಾನೇ. ತಪ್ಪಿಸ್ಕೋಬೇಕಷ್ಟೇ. ಇವಾಗ ಏನು ಮಾಡೋದ್ ಬೇಡ, ನಾವು ಮೊದ್ಲು ಸಿಲಿಂಡರ್ ಆಗೋಣ, ಆಮೇಲೆ ಮಿಕ್ಕಿದ್ ನೋಡ್ಕೊಳ್ಳೋಣ. ಆದ್ರೆ ಈ ಸಿಲಿಂಡರ್ ಎಲ್ಲಿದೆ? ನಮ್ಮ ಅಳಿಯನ್ ಇಂಗ್ಲಿಷ್ ನಿಂಗೆ ಅರ್ಥನೇ ಆಗೋದಿಲ್ಲ. ಅಯ್ಯೋ ಬುದ್ಧಿ ಇಲ್ದೇ ಇರೋನೆ. ಸಿಲಿಂಡರ್ ಅಂದ್ರೆ ತಪ್ಪು ಒಪ್ಕೊಳ್ಳೋದು. ಹಂಗ ಮೊದ್ಲೇ ಸರಿಯಾಗಿ ಹೇಳತ್ತಾನೆ. ಮಾತ್ ನಿಲ್ಸಿ, ಕೆಲ್ಸ ಜಾಸ್ತಿ, ಬೇಗ ಮಾಡಿ. ನನ್ ಗಂಟು ಬಿಚ್ಚು, ಇಲ್ಲಾಂದ್ರೆ ನಿನ್ ಮೂಳೆಯಿಂದ ಕಾಡ್ಗೆ ಮಾಡಿ ನಾವ್ ಹಚ್ಕೊಂಡ್ಬಿಡ್ತೀವಿ. ಅಯ್ಯೋ ಅಣ್ಣ, ನಿನ್ಗೆ ಅವಾಜ್ ಹಾಕೋದಕ್ಕೂ ಬರೋದಿಲ್ವಲ್ಲ. ಮೂಳೆ ಬಿಳಿಗಿರುತ್ತೆ, ಕಾಡಿಗೆ ಕಪ್ಪಗಿರುತ್ತೆ. ಮೂಳೆದು ಕಾಡಿಗೆ ಹೇಗ್ ಹಚ್ಕೋತ್ಯಾ? ಲಲ್ಲನ್, ತಲೆ ಅಂದ್ರೆ ನಿಂದು ನೋಡಪ್ಪ. ಇರೋದಕ್ಕೆ ಹೇಳಿದ್ದು. ಅಯ್ಯೋ ನಿನಗೆ ಬುದ್ಧಿ ಇಲ್ಲ. ಹೂವ ಕಣ ಹೂವ. ಹೂವ ಅಂದ್ರೆ ಯಾವ್ದು? ಗುಲಾಬಿನ ಇಲ್ಲ ಕಮಲನ? ಅಯ್ಯೋ ಫೂಲ್ ಅಂದ್ರೆ ಬಕ್ರ ಹಾಕೊಳು ದಡ್ಡ ಬಕ್ರ. ಸುಮ್ನಿರಿ. ಎಷ್ಟೆಲ್ಲ ಮಾತಾಡ್ತಿದ್ದೀರಾ? ಆದ್ರೆ ನಿಮ್ ಬಾಸ್ ಹೆಸರು ಕೇಳಿದ್ರೆ ಹೇಳ್ತಾನೆ ಇಲ್ವಲ್ಲ? ಹೇಳಿ. ನಮ್ಮಂತವ್ರನ್ನ ಹಿಡಿದು ಒಳಗಾಕೋದು ತುಂಬಾ ಕಷ್ಟ ಏನಲ್ಲ? ತುಂಬಾ ಕಷ್ಟ. ಪಾಂಡಾಗೆ ಬೇರೆ ರೀತಿನೂ ಗೊತ್ತಿದೆ. ಇದೇನಿದು ಮ್ಯಾಜಿಕ್ ಏನು? ನಮ್ ತರನೇ ಇದಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ. ಅಯ್ಯೋ ಪಂಡ ಸರ್, ಯಾರು ಇವರೆಲ್ಲ? ಡಿಟ್ಟೋ ನಮ್ ತರನೇ ಇದಾರೆ, ಸೇಮ್ ಟು ಸೇಮ್. ಇವನು ಅವನೇ. ಇವನು ಅವನೇ. ನಾನ್ ನಿನ್ಗೆ ಇವನ್ ಬಗ್ಗೆ ಫೋನ್ ಅಲ್ಲಿ ಹೇಳಿದ್ದೆ. ಅಯ್ಯೋ ಇವ್ರನ್ನ ಇಲ್ಲಾಕ್ ಬಚ್ಚಿಟ್ಟಿದ್ದೀರಾ? ಸ್ಟೇಷನ್ ಕರ್ಕೊಂಡು ಹೋಗಿ. ಇಲ್ಲ, ಥಾನೆ ಸಿಂಗಿನ ಗ್ಯಾಂಗ್ ನವರು ಏನಾದ್ರೂ ಮಾಡಿ ಇವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ. ಹೌದು, ನೀವು ನಿಮ್ಮ ವೇಷ ಬದಲಾಯಿಸಿಕೊಂಡು ಇವ್ರ ಗ್ಯಾಂಗ್ ಅಲ್ಲಿ ಶಾಮಿಲಾಗಿ ಇವ್ರ ಬಾಸ್ ನ ಹಿಡಿಯೋದು ನಮಗೆ ನಮ್ಮ ನಗರಕ್ಕೆ ತುಂಬಾ ಉಪಯುಕ್ತವಾಗುತ್ತೆ. ನಾವ್ ಹುಡುಗಿರ್ ವೇಷ ಹಾಕೊಂಡ್ ಹೋಗ್ತೀವಿ. ಸಿಕ್ಕಾಕೊಂಡ್ಬಿಡ್ತೀರಾ? ನಮ್ ಗ್ಯಾಂಗ್ ಅಲ್ಲಿ ಹುಡುಗಿರೇ ಇಲ್ಲ, ಫಾರಿನರ್ಸ್ ಆಗಿ ಹೋಗಿ. ನಮ್ಗೆ ಫಾರಿನರ್ಸ್ ಅಂದ್ರೆ ತುಂಬಾ ಇಷ್ಟ. ನನ್ಗನ್ಸುತ್ತೆ ಈ ತರ ಬೆಗ್ಗಳಿಗೆ ತಲೆ ಕೊಡೋದನ್ನೇ ಆ ಭಗವಂತ ಮರ್ತೋಗ್ಬಿಟ್ಟಿದ್ದಾನೆ ಅಂತ. ಅನ್ಮನೇ ಬೇಡ, ನಾವು ಇವ್ರ ಗೆಟಪ್ ಹಾಕೋಬೇಕು. ಹೇಗ್ ಹಾಕೋತೀರಾ? ನಮ್ಮ ಹತ್ರ ಯಾವ ಗೆಟಪ್ ಇಲ್ವಲ್ಲ. ಅಳಿಯ, ನಿಂಗಂತೂ ಇಂಗ್ಲಿಷೇ ಬರೋದಿಲ್ಲ. ಗೆಟಪ್ ಅಂತಂದ್ರೆ ನಮ್ ರೂಪ ಹಾಕೊಳ್ಳೋದು. ಇವಾಗ ಅರ್ಥ ಆಯ್ತಾ ನಿನ್ಗೆ? ನಾಲ್ಗೆ ಬಿಗಿ ಹಿಡ್ದು ಮಾತಾಡ್ ನನ್ನ ಹತ್ರ, ಇಲ್ಲಾಂದ್ರೆ ನಾಲ್ಗೆ ಕಿತ್ಕೊಂಡು ಚಪ್ಲಿ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ ಅಣ್ಣ, ನೀವ್ ಧೈರ್ಯವಂತ, ಶಕ್ತಿವಂತ, ಬುದ್ಧಿ ಇಲ್ದಲೇ ಇರೋನು. ಆದ್ರೆ ನೀವಂತೂ ರೌಡಿಗಳೇ ಅಲ್ಲ. ಅಂದ್ರೆ ಮೊಟ್ಟೆ ಅದನ್ನ ಹುಡಿದ್ರೆ ಆಮ್ಲೆಟ್ ಮಾಡ್ಬೋದು. ಹಾ, ಅಯ್ಯೋ ಏನಪ್ಪ ಮತ್ತೆ ತಿನ್ನೋ ಮಾತ್ ಮಾತಾಡ್ದ್ಯಾ? ಒಂದೇ ನಿಮಿಷದಲ್ಲಿ ಸಿಕ್ಕಾಕೋಬಿಡ್ತೀರಾ. ಅವರು ನಿಮ್ ಭಾಷೆಯಿಂದಾನೇ ಕಂಡು ಹಿಡಿದು ಬಿಡ್ತಾರೆ. ಅಯ್ಯೋ ಭಾಷೆ ಯಾವ ಲೆಕ್ಕ? ನಿಮ್ ತರನೇ ಥೇಟ್ ಆಗಿ ರೆಡಿ ಆಗ್ಬಿಡ್ತೀವಿ ನಾವು. ನಿಮ್ಮ ಪಾಪದ್ ಕೂಡ ತುಂಬಿದೆ, ಅದು ಒಡೆದೋದ್ರೆ ನಿಮ್ಮ ಬಂಡವಾಳ ಎಲ್ಲ ಹೊರಗ್ ಬರುತ್ತೆ. ಅನ್ಮನೇ ಬೇಡ, ಎಲ್ಲಾನು ಹಿಡ್ದಾಕ್ತಿವಿ ನಾವು. ಎಲ್ಲರಿಗೂ ಜೈಲ್ ಶಿಕ್ಷೆ ಆಗುತ್ತೆ. ಎಲ್ಲರಿಗೂ ಒಟ್ಟಿಗೆ ಕೂತ್ಕೊಂಡು ಹಿಟ್ಟಿರ್ಬೋದು. ಅರ್ಥ ಆಯ್ತಾ? ಶಾಬಾಷ್, ಲ್ಯಾಂಗ್ವೇಜ್ ಸರಿಯಾಗೇ ಇದೆ, ಆದ್ರೆ ಗೆಟಪ್ ಚೇಂಜ್ ಮಾಡ್ಕೊಳ್ಬೇಕು. ಅಯ್ಯೋ ನೆನ್ಪಿರ್ಲಿ, ಇವ್ರ ಬಾಸ್ ಯಾರು ಅಂತ ಗೊತ್ತಾಗೋವರೆಗೂ ಇದೇ ಭಾಷೆಯಲ್ಲಿ ಮಾತಾಡ್ಬೇಕು. ಅಯ್ಯೋ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ನನ್ಗೆ ಅರ್ಥ ಆಯ್ತು. ನಾವ್ ಇವ್ರ ತರನೇ ಹೇಗ್ ಮಾತಾಡ್ತೀವಿ ಅಂದ್ರೆ ಇವ್ರ ಗ್ಯಾಂಗ್ ನವ್ರೆ ಸರ್ಪ್ರೈಸ್ ಆಗ್ಬಿಡ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಗೊತ್ತಿಲ್ಲ ನಾನು ಇವ್ರನ್ನ ಹಿಡ್ದಿರೋದು. ಯಾರಿಗೂ ಅನುಮಾನ ಕೂಡ ಬರಲ್ಲ. ನೀವು ಗೆಟಪ್ ನ ಚೇಂಜ್ ಮಾಡ್ಕೊಂಡು ಇವ್ರ ಅಡ್ಡದ ಹತ್ರ ಹೋಗಿ. ಹೇಗೋಗ್ತೀರಾ? ನಿಮ್ಗಂತೂ ಗೊತ್ತೇ ಇಲ್ವಲ್ಲ ಜಾಗ. ನಾವ್ ಹೇಳೋದು ಇಲ್ಲ. ನಮ್ಮ ಅಡ್ಡ ಬಂದು ಕಳ್ರ ಬೀದಿನಲ್ಲಿ ಬಂಗ್ಲೆ ನಂಬರ್